ನಿರೀಕ್ಷೆ ವಾಕ್ಯ ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಬನ್ನಿ, ಈ ದಿನ ಧ್ಯಾನ ಮಾಡಲಿರುವಂಥ ವೇದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಪ್ರಿಯರೇ, ಇದು ಎರಡು ವಿಷಯಗಳನ್ನ ನಾವು ನೋಡ್ತೇವೆ, ಮಗನ ಭಾವ ಮತ್ತು ದಾಸನ ಭಾವ ಎಂಬುದಾಗಿ. ಒಂದು ವೇಳೆ ಮನೆಯಲ್ಲಿ ಮಗ ಇದ್ದರೆ ಧೈರ್ಯವಾಗಿ ತಂದೆ ಜೊತೆ ಮಾತಾಡ್ತಾರೆ, ಧೈರ್ಯವಾಗಿ ಅದೊಂದು ಪ್ರೀತಿ, ಒಂದು ಆತ್ಮೀಯತೆ ಮಗನು ಅನ್ನುವಾಗ. ಅದೇ ಮನೆಯಲ್ಲಿ ಕೆಲಸ ಮಾಡುವಂಥ ಹುಡುಗ ಇದ್ದರೆ ಆ ಹುಡುಗ ಏನು ಮಾಡ್ತಾನೆ? ಭಯಪಡ್ತಾನೆ, ಏನು ಕೇಳೋಕ್ಕೂ ಭಯಪಡ್ತಾನೆ, ಎಲ್ಲಿ ಹೋಗೋಕ್ಕೂ ಭಯಪಡ್ತಾನೆ, ಯಾವ ಸ್ವತಂತ್ರನೂ ಆ ದಾಸನಿಗೆ ಇರುವುದಿಲ್ಲ. ಅದೇ ರೀತಿಯಲ್ಲಿ ಅನೇಕರಿಗೆ ದೇವರಂದರೆ ಭಯ. ಏನಕ್ಕೆ ಭಯ? ದೇವ್ರು ನಮಗೆ ಶಿಕ್ಷೆ ಕೊಡ್ತಾನೆ, ದೇವ್ರು ನಮ್ಮನ್ನು ನರಕಕ್ಕೆ ಹಾಕ್ತಾನೆ, ದೇವ್ರು ನಮ್ಮ ಮೇಲೆ ರೋಗ ತಂದಿದ್ದಾನೆ, ದೇವ್ರು ನಮಗೆ ಕಷ್ಟ ಕೊಡ್ತಾನೆ, ಅಯ್ಯೋ ಇಂಥ ದಿನ ಇಂಥದ್ದು ಮಾಡಬೇಕು ಅಂತ ಮನುಷ್ಯರಲ್ಲಿ ಒಂದು ಭಯದ ಆತ್ಮ ಇದೆ. ಆದ ಕಾರಣ ದೇವರು ಮನುಷ್ಯನಲ್ಲಿರುವಂಥ ಈ ಭಯದ ಆತ್ಮವನ್ನು ತೆಗೆದು ಒಂದು ಅದ್ಭುತವಾದ ಒಂದು ಆತ್ಮವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಯಾಕೆಂದರೆ ದೇವರು ಆತ್ಮಸ್ವರೂಪಿ, ತನ್ನ ಮಕ್ಕಳು ಆತ್ಮದಿಂದ ನಡೆಸಲ್ಪಡ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಮುಂಚೆ ದೇವರನ್ನು ಅರಿಯದೆ, ಯೇಸು ಕ್ರಿಸ್ತನನ್ನು ಅರಿಯದೇ ಇರುವಂಥ ಜೀವನ ಹೇಗಿರ್ತದೆ? ಪ್ರತಿ ವಿಷಯದಲ್ಲಿಯೂ ಚಿಂತೆ ಭಯ, ಮರಣದ ಕೂಡ ಭಯ. ಆದರೆ ಯಾವಾಗ ಯೇಸು ಸ್ವಾಮಿನ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೋ ನಮ್ಮ ಒಳಗಡೆ ಇರೋ ಭಯದ ಆತ್ಮ ಹೊರಗಡೆ ಹೋಗುತ್ತೆ. ದೇವರ ಧೈರ್ಯದ ಆತ್ಮ, ಪವಿತ್ರ ಆತ್ಮ ನಮ್ಮ ಮೇಲೆ ಬರುವಾಗ ನಾವು ಆತ್ಮನಿಂದ ನಡೆಸಲ್ಪಡುವರಾಗುತ್ತೇವೆ. ಯಾವುದೇ ಒಂದು ತೀರ್ಮಾನ ತಗೋಬೇಕು, ಒಂದು ಡಿಸಿಷನ್ ಮಾಡಬೇಕು, ಎಲ್ಲೋ ಹೋಗಬೇಕು, ಯಾವುದೋ ಒಂದು ಮಾಡಬೇಕು ಅಂತಂದರೆ ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನು ನಮ್ಮನ್ನು ನಡೆಸ್ತಾನೆ. ಅದಕ್ಕೆ ಈ ವಾಕ್ಯದಲ್ಲಿ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ, ನೀವು ಯಾವುದೇ ವಿಷಯ ನೀವು ಯೋಚನೆ ಮಾಡಿ, ಇವತ್ತು ನಾನು ಈ ಕೆಲಸ ಮಾಡಬೇಕು, ಇನ್ನೊಂದು ಕಡೆ ಹೇಳ್ತದೆ ಬೇಡ ಇವತ್ತು ಬೇಡ. ಎರಡು ಆತ್ಮಗಳು, ಒಂದು ದೇವರ ಆತ್ಮ, ಒಂದು ನಮ್ಮ ಆತ್ಮ, ಮತ್ತು ಒಂದು ಸೈತಾನನ ಆತ್ಮ. ಈ ಮೂರು ಹೋರಾಟ ನಮ್ಮಲ್ಲಿ ನಡೆದಿರುತ್ತೆ. ಆದರೆ ನಾವು ತೆಗೆದುಕೊಳ್ಳುವಂಥ ತೀರ್ಮಾನ ದೇವರ ಆತ್ಮನಿಂದ ಬಂದಿದ್ದರೆ ಅದರಲ್ಲಿ ಏನಿರುತ್ತಂತೆ? ಭಯ ಇರಲ್ಲ, ಕನ್ಫ್ಯೂಷನ್ ಇರಲ್ಲ, ಒಂದು ಸಮಾಧಾನ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಇಲ್ಲಿ ಹೇಳ್ತದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ದೇವರ ಮಕ್ಕಳು ಅಂದಮೇಲೆ ಅವರಿಗೆ ದೇವರು ತಂದೆ, ನಾವು ಆತನ ಮಕ್ಕಳಂದರೆ ಇಡೀ ಸೃಷ್ಟಿಕರ್ತನೇ ನಮಗೆ ತಂದೆ ಆಗಿಬಿಟ್ರೆ ನಾವು ಪ್ರಾರ್ಥನೆ ಮಾಡುವಾಗ ಆತನಲ್ಲಿ ನಾವು ನೆಲೆಗೊಂಡಾಗ ನಾವು ಏನು ಬೇಕಾದರೂ ಬೇಡ್ಕೊಳ್ರಿ, ಅದು ನಮಗೆ ಕೊಡುವಾತನಾಗಿದ್ದಾನೆ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರು. ಅದಕ್ಕೆ ಸ್ವಾಮಿ ಈ ಲೋಕಕ್ಕೆ ಬಂದ ಮುಖ್ಯ ಉದ್ದೇಶ ಏನಂದರೆ ದೇವರನ್ನು ಮತ್ತು ನಮ್ಮನ್ನು, ತಂದೆ ಮಕ್ಕಳ ಒಂದು ಸಂಬಂಧವನ್ನು ಬೆಳೆಸುವುದಕ್ಕೋಸ್ಕರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಾನೆ. ಪಾಪವೆಂಬ ಗೋಡೆಯನ್ನು ಒಡೆದು ಹಾಕಿದ್ದಾನೆ. ಮತ್ತು ನಮಗೂ ದೇವರಿಗೂ ಇರುವಂಥ ಒಂದು ಪರದೆಯನ್ನು ಆತನು ತೆಗೆದು ಹಾಕಿದ್ದಾನೆ. ಆದ ಕಾರಣ ಇವತ್ತು ನಾವು ಧನ್ಯರು, ಯಾಕೆಂದರೆ ನಾವು ದೇವ್ರ ಮಕ್ಕಳಾಗಿದ್ದೇವೆ, ಧೈರ್ಯದ ಆತ್ಮ ಹೊಂದಿದ್ದೇವೆ, ಪವಿತ್ರ ಆತ್ಮ ನಮ್ಮನ್ನು ನಡೆಸ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿದೆ. ದಾಸನ ರೂಪವನ್ನು ತೆಗೆದು ಹಾಕಿ ಕರ್ತನೇ ನಮಗೆ ಮಕ್ಕಳ ಒಂದು ಮಗನ ಒಂದು ಸ್ಥಾನವನ್ನು ಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ನಾವು ಎಷ್ಟೋ ಧನ್ಯರು ರಾಜ. ಇನ್ನೂ ಅನೇಕ ಜನರ ಭಯವನ್ನು ತೆಗೆದುಹಾಕು ಯೇಸಪ್ಪ. ನಿನ್ನ ಪವಿತ್ರ ಆತ್ಮನ ಅಭಿಷೇಕದಲ್ಲಿ ನಮ್ಮನ್ನು ತುಂಬಿಸಿ ನಡೆಸು. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ನಿನ್ನ ಮಹಾಕೃಪೆಯಿಂದ ಒಬ್ಬೊಬ್ಬರನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ. ಆಮೇನ್.